ಮೊಬೈಲೇ ಮೊದಲ ಪಾಠಶಾಲೆ, ಮೊಬೈಲೇ ಮೊದಲ ಗುರು ಆಗಿ ಈಗ ಸಮಸ್ಯೆ ಶುರು ಆಯ್ತು. ಈಗ ರೈಟ್ ಬ್ರೈನ್ ಕೆಲಸ ಮಾಡಲ್ಲ, ಲೆಫ್ಟ್ ಬ್ರೈನ್ ಒಂದೇ ಕೆಲಸ ಮಾಡುತ್ತೆ. ಅವಾಗ ಏನಾಗುತ್ತೆ, ಗಂಡ ಹೆಂಡತಿ ದಿವಸ ಜಗಳ ಆಡ್ತಾ ಇದ್ರೆ ಆ ಮಗು ತಪ್ಪದಾರಿಗೆ ಹೋಗ್ತದೆ. ಮಗು ಮಲಗಿದಾಗ ನೀವು ಮಾತಾಡ್ತಾ ಇದ್ದೀರಾ, ನೀವು ಮಾತಾಡಿದ್ದು ಮಗುಗೆ ಕ್ಯಾಪ್ಚರ್ ಆಗ್ತಾ ಇದೆ. ಮಗು ಒಂದ್ಸಾರಿ ಅನ್ನತ್ತೆ, ನಮ್ಮನ್ನ ಅರ್ಥ ಮಾಡ್ಕೊಳ್ರಿ ಪ್ಲೀಸ್ ಅಂತ. ನಿಮಗೆ ಆ ವರ್ಡ್ ಹೇಳ್ತಿದ್ದಂಗೆ ನಿಮಗೆ ಬಹಳ ತಲೆ ಕೆಟ್ಟ. ನನ್ಗೆ ಕೊಟ್ಟಿರ್ತಕ್ಕಂಥ ವಿಷಯ ಬಹಳ ಸವಾಲಿನ ವಿಷಯ ಆಗಿದೆ. ಏನಂತ ಹೇಳಿದ್ರೆ, ಶಿಕ್ಷಣ ಪ್ರಗತಿಯಲ್ಲಿ ಪೋಷಕರ ಪಾತ್ರ ಅಂತ. ಪ್ರಥಮವಾಗಿ ದಾವಣಗೆರೆ ಪಟ್ಟಣದಲ್ಲಿ ಸ್ಥಳ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಧರ್ಮಗಳ ಶಕ್ತಿಗಳನ್ನು ಮನದಲ್ಲಿ ನೆನೆಯುತ್ತಾ, ನಾನು ಆರಾಸ್ತಕ್ಕೆ ಬಂದಿರತಕ್ಕಂಥ ನನ್ನ ಗುರು ಪರಂಪರೆಗೆ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಈ ದಿನ ಗ್ಲೋಬಲ್ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಈ ಶಾಲೆಯ ಕಾರ್ಯದರ್ಶಿಗಳು, ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅಸದುಲ್ಲಾ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರಿದ್ದಾರೆ. ಎಲ್ಲರೂ ಹೆಸರು ಹೇಳ್ತಾ ಹೋದರೆ ಲೇಟ್ ಆಗುತ್ತೆ ಅಂತಂದೇಳಿ ಎಲ್ಲ ಗಣ್ಯಮಾನ್ಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಅದರಲ್ಲಿ ನಾನು ಅನೀಸ್ ಬಾಷಾ ಅವರು ವಕೀಲರನ್ನು ನಾನು ಹೆಸರು ಕೇಳಿದ್ದೆ, ನೋಡಿರಲಿಲ್ಲ. ಕಣ್ತುಂಬ ಈಗ ನೋಡಿ ಖುಷಿ ಆಯಿತು. ಯಾಕಂದರೆ ಪ್ರತಿ ಸಾರಿ ಆ ಟೀಮಲ್ಲಿ ನಾವು ಕೇಳ್ತಾನೆ ಇರ್ತೀವಿ ಹೆಸರು. ದಾವಣಗೆರೆ ಅಂದ ತಕ್ಷಣ ಅವ್ರ ಹೆಸರು ಹೇಳ್ತಿರ್ತಾರೆ. ಆದರೆ ನಾನು ನೋಡಿರಲಿಲ್ಲ. ಇವತ್ತು ಅಲ್ಲಿ ಬಂದು ವಿಶ್ ಮಾಡಿದಾಗಲೂ ಅವ್ರು ಯಾರಂತ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಇದ್ದೆ. ವೇದಿಕೆಯನ್ನು ನೋಡಿ ಖುಷಿ ಆಯಿತು. ಆಮೇಲೆ ನಮ್ಮ ಡ್ಯಾಮ್ಸ್, ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಾಹೇಬರು, ಗೌಸ್ ಸಾಹೇಬ್ರು ಇದ್ದಾರೆ. ಎಲ್ಲರೂ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರಿದ್ದಾರೆ. ಲೋಕೇಶ್ ಸರ್ ಇದ್ದಾರೆ, ಪ್ರಸನ್ನ ಸರ್ ಇದ್ದಾರೆ. ಎಲ್ಲರೂ ಇರ್ತಕ್ಕಂಥವ್ರು ಎಲ್ಲರೂ ಸ್ಮರಿಸಿ, ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಭಾಳ ಸವಾಲಿನ ವಿಷಯ ಆಗಿದೆ. ಏನಂತ ಹೇಳಿದ್ರೆ, ಶಿಕ್ಷಣ ಪ್ರಗತಿಯಲ್ಲಿ ಪೋಷಕರ ಪಾತ್ರ ಅಂತ ಕೊಟ್ಟರು. ಅಂದರೆ ಏನಾಯ್ತು ಅಂದರೆ, ಇದು ಸವಾಲನ್ನು ಎದುರಿಸ್ಬೇಕಾಗಿರ್ತಕ್ಕಂಥದ್ದು. ಭಾಳ ಜನ ಪೋಷಕರಿಗೆ ಒಂದು ತಲೆನೋವು ಅಂದರೆ, ಮಕ್ಕಳನ್ನು ಬೆಳೆಸುವುದು ಹೇಗೆ ಅಂತಂದು. ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಭಾಳ ಜನ ಎಲ್ಲ ಹೇಳೋದು, ನನ್ನ ಮಗು ಮಾತು ಕೇಳಲ್ಲ, ಹಠ ಮಾಡ್ತಾನೆ, ಹೇಳಿದ್ ಕೇಳಲ್ಲ, ಹೀಗೆ ಒಂದೊಂದು ಸಮಸ್ಯೆಗಳು ಹೇಳ್ತಾ ಬರ್ತಾ ಇದೆ. ಆದರೆ ಏನಾಗಿದೆ, ನಾವು ಓದ್ಬೇಕಾದ್ರೆ, ನೀವು ಓದ್ಬೇಕಾದ್ರೆ ಇದ್ದಿದ್ದ ವ್ಯವಸ್ಥೆಗೂ ಈಗಲೂ ಭಾಳ ವ್ಯತ್ಯಾಸ ಬರ್ತಾ ಇದೆ. ಯಾಕೆಂದ್ರೆ ಅವತ್ತು ನಾವೆಲ್ಲ ಓದ್ಬೇಕಾದ್ರೆ ನಮಗೆಲ್ಲ ಒಂದು ಪಾಠ ಹೇಳ್ತಾ ಇದ್ರು, ಮನೆಯ ಮೊದಲ ಪಾಠಶಾಲೆ, ಜನನಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾ ಇದ್ರು. ತಾಯಿಯನ್ನ ಪ್ರಥಮ ಗುರುವಾಗಿ ನೋಡ್ತಾ ಇದ್ವಿ. ತಾಯಿ ಹೇಳಿದ ಮಾತು ಕೇಳ್ತಾ ಇದ್ವಿ. ಒಟ್ಟು ಕುಟುಂಬದಲ್ಲಿ ಜೀವನ ಮಾಡ್ತಾ ಇದ್ವಿ. ಹೀಗೆ ಒಂದು ಜೀವನ ಬರ್ತಾ ಇತ್ತು. ಮನೆಯಲ್ಲಿ ಅಜ್ಜ ಅಜ್ಜಿ ಇರೋರು, ಅಜ್ಜ ಅಜ್ಜಿ ನಮಗೆ ಹೇಳ್ಕೊಡೋರು, ಮಾರ್ಗದರ್ಶನ ಮಾಡೋರು, ತಾಯಿ ಹೇಳ್ಕೊಡೋರು. ಹೀಗೆ ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಜನನಿ ತಾಯಿ ಮೊದಲ ಗುರುವಾಗಿ ನಾವೆಲ್ಲ ಬೆಳೆದು ಬಂದ್ವಿ. ಆದರೆ ಇವತ್ತೇನಾಯ್ತು, ನಮ್ಮ ಮಕ್ಕಳಿಗೆ ಮೊಬೈಲೇ ಮೊದಲ ಪಾಠಶಾಲೆ, ಮೊಬೈಲೇ ಮೊದಲ ಗುರು ಆಗಿ ಈಗ ಸಮಸ್ಯೆ ಶುರು ಆಯ್ತು. ಈಗ ಏನಾಗಿದೆ, ನಿಮಗೂ ನಮಗೂ ಇಬ್ರಿಗೂ ಏನಾಯ್ತು, ಮೊಬೈಲ್ ಸೇವಕನಾಗಿದ್ರೆ ಏನು ಆಗ್ತಿರ್ಲಿಲ್ಲ, ಅದು ಮಾಲೀಕನಾಗ್ಬಿಟ್ಟ ನಮಗೆ. ಈಗ ಏನಾಗಿದೆ, ಮೊಬೈಲ್ ಕಂಟ್ರೋಲಲ್ಲಿ ನಾವಿದ್ದೀವಿ. ಮೊಬೈಲ್ ನಮ್ಮ ಕಂಟ್ರೋಲಲ್ಲಿಲ್ಲ. ಆ ಕಂಟ್ರೋಲಲ್ಲಿ ನಾವಿರೋದ್ರಿಂದ ಇದು ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಸವಾಲುಗಳು ಎದುರಿಸ್ತಕ್ಕಂಥದ್ದು ಇದೆ. ಆದರೆ ನೋಡಿ, ನೀವೆಲ್ಲ ವ್ಯವಸ್ಥೆ ಮಾಡ್ತೀರಾ, ಮಕ್ಕಳಿಗೆ ಎಲ್ಲ ಕೊಡಿಸ್ತೀರಾ, ಏನ್ ಕೇಳಿದ್ರು ಕೊಡಿಸ್ತೀರಾ, ಒಳ್ಳೆ ಸ್ಕೂಲಿಗೆ ಹಾಕ್ತೀರಾ, ಎಲ್ಲ ಹಾಕ್ತೀರಾ. ಇಷ್ಟೆಲ್ಲ ಮಾಡಿದ್ಮೇಲೆ ನೀವು ಮಕ್ಳಿಗೆ ಯಾವಾಗ ಹೇಳ್ತೀರಾ, ಚೆನ್ನಾಗಿ ಓದ್ಬೇಕು, ಯಾವಾಗಲೂ ಹೋಮ್ವರ್ಕ್ ಚೆನ್ನಾಗಿ ಮಾಡಬೇಕು, ಕ್ಲಾಸಿಗೆ ಫಸ್ಟ್ ಬರಬೇಕು, ವಿಶೇಷವಾಗಿ ಪಕ್ಕದ ಮನೆ ಹುಡುಗನಿಗೆ ಚೆನ್ನಾಗಿ ಓದ್ಬೇಕು ನೀನು ಅಂತ ಹೇಳ್ಕೊಳ್ತಾ ಬರ್ತಾನೆ ಇರ್ತೀರಾ. ಆದರೆ ಮಗು ಒಂದ್ಸಾರಿ ಅನ್ನತ್ತೆ, ನಮ್ಮನ್ನ ಅರ್ಥ ಮಾಡ್ಕೊಳ್ರಿ ಪ್ಲೀಸ್ ಅಂತಂದು. ನಿಮಗೆ ಆ ವರ್ಡ್ ಹೇಳ್ತಿದ್ದಂಗೆ ನಿಮಗೆ ಬಹಳ ತಲೆ ಕೆಟ್ಟೋಗುತ್ತೆ. ಮಕ್ಳನ್ನ ನಾವು ಯಾಕೆ ಅರ್ಥ ಮಾಡ್ಕೋಬೇಕು? ಕೇಳಿದ್ದೆಲ್ಲ ಕೊಡಿಸ್ತಾ ಇದೀವಿ, ಮೊಬೈಲ್ ಕೊಡೋದಕ್ಕೆ ಫ್ರೀ ಕೊಡ್ತಾ ಇದೀವಿ, ಏನ್ ಬೇಕಿರೋ ನೋಡ್ಲಿ ಅಂತ ಹೇಳ್ತಾ ಇದೀವಿ, ಒಳ್ಳೆ ಸ್ಕೂಲಿಗೆ ಸೇರಿಸ್ತಾ ಇದೀವಿ, ಏನ್ ಹೊರಗಡೆ ಕೇಳ್ತೀವಿ ಅದೆಲ್ಲ ಕೊಡ್ತಾ ಇದೀವಿ. ಯಾವತ್ತು ನಾವು ನಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು, ಏನ್ ಈ ಮಕ್ಳು ಕೇಳ್ತಿದ್ದಾರೆ ಅಂತಂದು. ಆದ್ರೆ ಆ ಮಗು ಹೇಳುತ್ತೆ, ಎಲ್ಲ ಕೊಟ್ಟಿದ್ದೀರಿ, ನಾವು ಕೇಳಿರೋ ಪ್ರಶ್ನೆ ನೀವು ಯಾವತ್ತು ನಕ್ಕಂತ ಉತ್ತರ ಕೊಟ್ಟಿದ್ದೀರಿ ಅಂತಂದು. ನಾವು ನಕ್ಕಂತ ಉತ್ತರ ಕೊಡೋದೇ ಇಲ್ಲ. ಪ್ರತಿ ಸಾರಿ ಮಕ್ಳು ಕೇಳೋ ಪ್ರಶ್ನೆಗೆ ತಲೆ ತಿನ್ಬೇಡ ಸುಮ್ನೆ ಕುತ್ಕೋ, ತಲೆ ತಿನ್ಬೇಡ ಸುಮ್ನೆ ಕುತ್ಕೋ, ಮನೆಗೆ ಬಂದಿದೀಯಾ ಕೈತಾಳ ಮುಖ ತೊಳ್ಕೋ, ನೀನು ಹೋಮ್ ವರ್ಕ್ ಮಾಡು, ಇಷ್ಟು ಬಿಟ್ಟರೆ ನಾವು ಬೇರೆ ಏನು ಹೇಳ್ತಾನೆ ಇಲ್ಲ. ನೋಡಿ, ಬಹಳ ಜನ ಪೋಷಕರಿಗೆ ನಾನು ಕೇಳ್ತೀನಿ, ಬೆಳಗ್ಗೆ ಶಾಲೆಗೆ ಹೋಗ್ಬೇಕಾದ್ರೆ ನಿಮ್ಮ ಮಗುವನ್ನು ಒಂದ್ಸರಿ ಅಪ್ಕೊಂಡು ಹಣೆಗೆ ಮುತ್ತು ಕೊಟ್ಟು ತಲೆ ಸೌರಿ ಸ್ಕೂಲಿಗೆ ಹೋಗನ್ನೋರು, ಸಾಯಂಕಾಲ ಶಾಲೆಯಿಂದ ಬಂದ ತಕ್ಷಣ ಅಪ್ಕೊಂಡು ತಲೆ ಸೌರಿ ಹಣೆಗೆ ಮುತ್ತು ಕೊಟ್ಟು ತಲೆ ಸೌರಿ ಹೇಗೆ ಓದಿದೆ ನೀನು ಅಂತ ಕೇಳ್ತಕ್ಕಂಥ ಪೋಷಕರು ಬಹಳ ಕಡಿಮೆ. ಮಕ್ಳನ್ನ ನಾವು ಅಪ್ಕೋಬೇಕಾ, ನಾವು ಪ್ರೀತಿಸ್ಬೇಕಾ ಅಂತ ಕೇಳ್ತಾರೆ. ನಾವು ಪ್ರೀತಿಸ್ಬೇಕಾ ಮಕ್ಳನ್ನ ಅಂತ. ನಿಜ ಹೇಳ್ತೀನಿ, ಇವತ್ತು ಮಕ್ಳೇನೋ ಸಮಸ್ಯೆ ಆಗ್ತಾ ಇದೆ ಅಂತಂದು ಹೇಳಿದ್ರೆ ಅದು ಪೋಷಕರ ನೆಗ್ಲಿಜೆನ್ಸಿಯಿಂದಾನೇ ಸಮಸ್ಯೆ ಆಗ್ತಾ ಇದೆ.
ಯಾಕಂದ್ರೆ ನಾನು ನಿಮಗೆ ಎಲ್ಲ ನಾನು ಇಡೀ ರಾಜ್ಯ ತಿರುಗ್ತಾ ಇದ್ದೀನಿ. ನಾನು ಹೇಳ್ತಕ್ಕಂಥ ಮಾತೇನಂದ್ರೆ, ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸಿಲ್ಲ ಅಂತಂದು ಹೇಳಿದ್ರೆ ಪಕ್ಕದ ಮನೆ ಹುಡುಗರು 100% ನಿಮ್ಮ ಮಕ್ಕಳನ್ನ ಪ್ರೀತಿಸ್ತಾರೆ. ನೀವು ತಂದೆ ತಾಯಿ ಮಾಡೋ ಕೆಲಸ ನೀವು ಮಾಡಬೇಕು. ನೀವು ಅಕಸ್ಮಾತ್ ಏನಾದರೂ ತಂದೆ ಆಗಿರ್ತಕ್ಕಂಥ ಒಂದು ಮಗು ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಡ್ರೆಸ್ ಹಾಕೊಂಡಿದ್ರೆ ನೀನ್ ಚೆನ್ನಾಗಿ ಕಾಣ್ತಿದ್ಯಬ್ಬ ಅಂತ ತೊಡೆ ಮೇಲೆ ಕುಂದಿಸ್ಕೊಂಡು ಒಂದು ಸೆಲ್ಫಿ ತಗೊಳ್ಳಿಲ್ಲ ಅಂದ್ರೆ ಪಕ್ಕದ ಮನೆ ಹುಡುಗ 100% ಆ ಕೆಲಸ ತಂದೆ ಕೆಲಸ ಮಾಡ್ತಾನೆ. ಇದು ನಾವು ಮಾಡ್ಬೇಕಾದ ಕೆಲಸ. ಇಲ್ಲಿ ನಮಗೆ ಗೊತ್ತೇ ಆಗ್ತಾ ಇಲ್ಲ ನಾವ್ ಎಲ್ಲಿ ಎಡುತ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ. ಒಳ್ಳೆ ಸ್ಕೂಲಿಗೆ ಸೇರಿಸಿದ ತಕ್ಷಣ ಮುಗಿದು ಹೋಯ್ತು ಅಂತಕ್ಕಂಥದ್ದು ನಮ್ಮ ವಾದ ಆಗಿದೆ. ಇದಕ್ಕೆ ಅವಕಾಶ ಕೊಡ್ಲೇಬಾರ್ದು. ಜೊತೆಗೆ ಬಹಳ ಜನ ಪೋಷಕರು ಬಂದು ಹೇಳೋದು, ನಮ್ಮ ಮಕ್ಕಳು ಮೊಬೈಲ್ ಸಿಕ್ಕಾಬಟ್ಟೆ ನೋಡ್ತಾರೆ ಅಂತ. ನಾನು ಹೇಳೋದೇನಂದ್ರೆ, ನೀವು ಜಾಸ್ತಿ ಮೊಬೈಲ್ ನೋಡ್ತಾ ಇದ್ದೀರಾ, ನಿಮ್ಮನ್ನು ಅನುಸರಿಸ್ತಿದ್ದಾರೆ ಮಕ್ಕಳು. ನೀವು ಕಡಿಮೆ ಮಾಡಿ, ಮಕ್ಕಳು ಕಡಿಮೆ ಮಾಡ್ತಾರೆ. ನಾವು ಯಾವತ್ತು ಜಾಸ್ತಿ, ನಾವೊಂದು ಬುಕ್ ಇಟ್ಕೊಂಡು ಕುತ್ಕೊಂಡ್ರೆ ನೋಡಿ, ಇವತ್ತು ಕುರಾನ್ ಅದು ಒಂದು ಅರ್ಥವನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ಅವ್ರು. ಪ್ರತಿಯೊಂದು ವಾಕ್ಯದಲ್ಲೂ ಅರ್ಥಗಳನ್ನು ತಿಳಿಸಿದ್ರು ಅವರು. ನೋಡಿ, ಹದೀಸ್ನಲ್ಲೂ ಅದೇ ರೀತಿ ವಾಕ್ಯಗಳಿದಾವೆ. ಹದೀಸ್ಗಳಲ್ಲಿ ನಿತ್ಯ ಜೀವನದಲ್ಲಿ ಹದೀಸನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಇದೆ. ಅದ್ರಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕನ್ನೋದು ಇದೆ. ತಂದೆ ತಾಯಿನ ಹೇಗೆ ನೋಡ್ಕೋಬೇಕನ್ನೋದಿದೆ. ತಂದೆ ತಾಯಿ ಅಲ್ಲಾ ಹೇಳ್ತಾನೆ, ತಂದೆ ತಾಯಿಯನ್ನೇ ನೀನ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಪ್ರಾರ್ಥನೆ ನನಗೆ ಸೇರಲ್ಲ, ಅದು ಸೈತಾನಿಗೆ ಸೇರುತ್ತೆ. ನೀನ್ ಪ್ರಾರ್ಥನೆ ಚೆನ್ನಾಗಿ ಮಾಡಿ ಫಸ್ಟ್ ನೀನ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ, ಇಲ್ಲ ಅಂದ್ರೆ ಅದು ಬರಲ್ಲ, ನನಗೆ ಸೇರದೇ ಇಲ್ಲ ಅಂತ ಹದೀಸಲ್ಲಿ. ಅದೇ ರೀತಿ ನೀನ್ ಅಧರ್ಮದಿಂದ ನಡ್ಕೊಂಡ್ರೆ ನನ್ನ ಕೋರ್ಟಲ್ಲಿ ಬರೀ ಶಿಕ್ಷೆ ಅಷ್ಟೇ, ಬೇಲಿಲ್ಲ, ಜಾಮೀನಿಲ್ಲ ಅನ್ನತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅದು ಹದೀಸಲ್ಲಿ ವಾಚನಗಳು. ನಾವು ನಿತ್ಯ ಜೀವನದಲ್ಲಿ ಬರ್ಬೇಕಾದ ವಾಚನಗಳು ಇನ್ನೂ ಬರುತ್ತೆ. ಮಕ್ಕಳ ಮುಂದೆ ನೀವು ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಹೆಂಡತಿ ಜಗಳ ಆಡ್ಕೊಂಡು ಎತ್ತಿ ಹಿಡಿತಾ ಹೋದ್ರೆ ಜೀವನ ಚೆನ್ನಾಗಾಗಲ್ಲ. ಎಲ್ಲ ವಿಚಾರದಲ್ಲಿ ಹೊಂದಿಕೊಂಡು ಜೀವನ ಮಾಡು. ಇದು ನಾವು ಕಲಿಬೇಕಾಗಿರೋದು ಇವತ್ತು ವಾಚನಗಳಲ್ಲಿ. ಅದು ಹೇಳ್ತಾ ಹೋದ್ರೆ ಬಹಳ ದೊಡ್ಡದಿದೆ ಅದು. ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ವಾಕ್ಯ ಆ ಹುಡುಗ ಹೇಳ್ತಾ ಇದ್ರೆ ನನಗೆ ಅದು ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ನಾನು ಅದನ್ನ ಪಠಣ ಮಾಡಿರೋನಾಗಿರೋದ್ರಿಂದ ನನಗೆ ಗೊತ್ತಾಗ್ತದೆ. ಅಲ್ಲ ಹೋಗ್ಬಾರ ಏನಿದು ಅಲ್ಲ ಅನ್ನಕರೆ ಆ ರೀತಿ ನಾವು ಹೋಗ್ತಿರ್ತೀವಿ. ಅದು ಹೇಳ್ತಾ ಹೋದ್ರೆ ಬಹಳ ಆಗುತ್ತೆ. ಆದ್ರೆ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಬಹಳ ಜನಕ್ಕೊಂದು ಸಮಸ್ಯೆ, ನಮ್ಗೆ ಮಕ್ಕಳು ಮಾತು ಕೇಳಲ್ಲ, ಮಕ್ಕಳು ಹಠ ಮಾಡ್ತಾರೆ. ನನಗೂ ಬಂದು ಅದೇ ಹೇಳ್ತಾರೆ, ಮಕ್ಕಳು ಮಾತು ಕೇಳಲ್ಲ, ಮಕ್ಕಳು ಹಠ ಮಾಡ್ತಾರೆ, ಏನ್ ಮಾಡ್ಬೇಕು ಅಂತ. ನೋಡಿ, ಕೆಲವೊಂದು ಸೀಕ್ರೆಟ್ ಇದೆ. ನಿಮಗೆ ಮಾತು ಕೇಳಿಲ್ಲ, ಇಲ್ಲ ಮಕ್ಕಳು ದೊಡ್ಡವ್ರು ಮಾತಾಡ್ದಂಗೆ ಮಾತಾಡ್ತಾರೆ, ವಯಸ್ಸಿಗೆ ಮೀರ ಮಾತಾಡ್ತಾರೆ, ಸ್ಕೂಲ್ ಸರಿ ಇಲ್ಲ ಅಂತ ಕಾಣಿಸುತ್ತೆ, ಅಥವಾ ಎಲ್ಲೋ ಏನೋ ಸಮಸ್ಯೆ ಆಗಿರ್ಬೇಕು, ಇಲ್ಲ ಅಂದ್ರೆ ಮಕ್ಕಳು ದೊಡ್ಡವ್ರು ಮಾತಾಡ್ದಂಗೆ ಯಾಕೆ ಮಾತಾಡ್ತಿದ್ದಾರೆ ಅಂತ. ಎಷ್ಟು ಜನಕ್ಕೆ ಅರ್ಥ ಆಗಿದೆ ತಮ್ಮ ಮಕ್ಕಳು ದೊಡ್ಡವ್ರು ಮಾತಾಡ್ದಂಗೆ ಮಾತಾಡ್ತಾರೆ ಅಂತಂದೇಳಿ? ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ ಹೇಳಿದ್ರೆ, ನೀವೇನ್ ಮಾಡ್ತಾ ಇದೀರಿ ತಪ್ಪು ಅಂದ್ರೆ, ಮಗು ಮಲಗಿದಾಗ ನೀವು ಮಾತಾಡ್ತಾ ಇದ್ದೀರಾ, ನೀವು ಮಾತಾಡಿದ್ದು ಮಗುಗೆ ಕ್ಯಾಪ್ಚರ್ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಮಗು ಮಲಗಿದಾಗ ಯಾವುದೇ ಕಾರಣ ನಿಮ್ಮ ಮನೆಗಳಲ್ಲಿ ಬಿಸಿ ವಾತಾವರಣದ ಚರ್ಚೆ ಆಗಲಿ, ಮಾತಾಡೋದಾಗ್ಲಿ, ನಾವು ದೊಡ್ಡವ್ರು ಮಾತಾಡೋದಾಗ್ಲಿ ಮಾಡಬೇಡಿ. ಅದು ಮಗು ಮೇಲೆ ಎಫೆಕ್ಟ್ ಆಗುತ್ತೆ. ಮಗು ಮಲಗಿದಾಗ ಮಾತ್ರ ಮಾತಾಡ್ಬೇಡ್ರಿ, ಎದ್ದಾಗ ಬೇಕಿದ್ರೆ ಮಾತಾಡಿ, ನಡೆದೋಗುತ್ತೆ. ಅದೇ ರೀತಿ ನಿಮಗೆ ಮಾತು ಕೇಳ್ತಾ ಇಲ್ಲ ಮಗು ಅಂತ ಹೇಳಿದ್ರೆ ಅದಕ್ಕೆ ಸ್ಲೀಪ್ ಟಾಕ್ ಥೆರಪಿ ಅಂತ ಹೇಳ್ತೀವಿ. ಮಗು ಡೀಪ್ ಸ್ಲೀಪಿಗೆ ಹೋದಾಗ ಕಿವಿನಲ್ಲಿ ಹೇಳಿ, ನಾನು ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಮಾತಾಡ್ತೀನಿ, ನಾನು ಹಠ ಮಾಡಲ್ಲ, ಕೇಳಿದ್ದೆಲ್ಲ ಕೊಟ್ಟಿದ್ದೆಲ್ಲ ನಾನು ಇಷ್ಟಪಡ್ತೀನಿ, ಊಟ ಮಾಡ್ತೀನಿ, ನಾನು ಮನೇಲಿ ಅಪ್ಪನ್ ಪ್ರೀತಿಸ್ತೀನಿ, ಅಮ್ಮನ್ ಪ್ರೀತಿಸ್ತೀನಿ ಅಂತ ಹೇಳ್ತಾ ಹೋದ್ರೆ ಆ ಮಗುಗೆ ಅದು ಇಡೀ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಡೀಪ್ ಸ್ಲೀಪ್ ಟಾಕ್ ಥೆರಪಿನಲ್ಲಿ. ಆ ಥೆರಪಿ ನಾವು ಮಾಡೋದ್ ಕಲಿಬೇಕು. ಅದನ್ನ ಏನ್ ಮಾಡ್ತೀವಿ, ನಾವು ಮಾಡೋದೇ ಇಲ್ಲ. ಫಸ್ಟ್ ನಮ್ಗೆಲ್ಲ ಕಡೆ ನಾವ್ ಹೇಳ್ತೀವಿ, ಜಡೆ ಹಾಕದ ಅಮ್ಮ ಎಂತ ಅಮ್ಮ ಅಂತ. ನಿಮ್ಮ ಇಲ್ಲಿ ಹೆಣ್ಮಕ್ಳಿದ್ರೆ ತಾಯಂದ್ರಿಗೆ ಮಕ್ಳಿಗೆ ಜಡೆ ಹಾಕಕ್ಕೆ ಟೈಮ್ ಇಲ್ಲ, ನೀನ್ ಹಾಕೊಂಡೋಗು, ನೀನೇ ಮಾಡು. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಮಗುಗ್ ಹೊಟ್ಟೆ ಹಸ್ತ್ರನು. ಯಾಕಂದ್ರೆ ಶಾಲೆಯಲ್ಲಿ ನಾವು ಶಿಕ್ಷಣ ಕೊಟ್ರೆ ನಾವು ಮನೆಯಲ್ಲಿ ಜೀವನ ಶಿಕ್ಷಣವನ್ನು ಕೊಡಬೇಕು. ಜೀವನ ಶಿಕ್ಷಣ ಕೊಡ್ತಕ್ಕಂಥದ್ದೇ ಆಗ್ತಾ ಇಲ್ಲ. ಮಗುಗೆ ಏನಾಗುತ್ತೆ, ಹೊಟ್ಟೆ ಹಸ್ತ್ರೆ. ನೋಡಿ, ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಕರ್ನಾಟಕದ ಒಂದು ಪ್ರತಿಷ್ಠಿತ ದೇವಸ್ಥಾನಕ್ಕೆ ಹೋಗಿದ್ದೆ. ಕ್ಯೂ ಇತ್ತು, ಒಂದು ಕಿಲೋಮೀಟರ್ ಕ್ಯೂ ಇತ್ತು. ಬಾಂಬೆಯಿಂದ ಒಂದು ಪೇರೆಂಟ್ ಬಂದಿದೆ, ಚಿಕ್ಕ ಮಕ್ಕಳು, LKG UKG ಮಕ್ಕಳಿದೆ. ಕ್ಯೂನಲ್ಲಿ ಮಕ್ಕಳಿಗೆ ಬಾಯರ್ಸ್ತಾ ಇದೆ, ನೀರ್ ಸಿಕ್ಕಾಬಟ್ಟೆ ಬೇಕು ಅಂತ ಅಳ್ತಾ ಇದ್ದಾರೆ. ನೋಡಿ, ನೀರ್ ಬೇಕು ಅಂತ ಕೇಳಿದ್ರೆ ತಾಯಿ ಏನ್ ಮಾಡ್ಬೇಕು, ನೀರ್ ಕೊಡ್ಬೇಕಾ, ಏನ್ ಕೊಡ್ಬೇಕು? ನೀರ್ ಬೇಕಂದ್ರೆ ನೀರಕ್ಕೆ ತಾನೇ ಕೊಡ್ಬೇಕಾಯ್ತು. ಆ ತಾಯಿ ಏನು ಮಾಡಲ್ಲ, ವ್ಯಾನಿಟಿ ಬ್ಯಾಗಿಂದ ಮೊಬೈಲ್ ತಗೊಳ್ತಾ ಆ ಮಗು ಕೈ ಕೊಡ್ತು. ಮಗುಗ್ ರಿಕ್ವೈರ್ಮೆಂಟ್ ಏನ್ ಬೇಕು ಅದು ಬಿಟ್ಟು ಇನ್ನೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದೀವಿ. ಹಾಗಾಗಿ ಏನಾಗುತ್ತೆ, ಆ ಮಗು ಏನಾಯ್ತು, ನೀರ್ ಬಿಡ್ತು, ಮೊಬೈಲ್ ತಿಕ್ಕೊಳ್ತಾ ಕೂತ್ಕೊಳ್ತು. ಅಂದ್ರೆ ಏನಾಗ್ತಾ ಇದೆ, ಇವತ್ತು ಆ ಮೊಬೈಲ್ ಅನ್ನು ಅಷ್ಟು ಡಿಪೆಂಡ್ ಮಾಡಿ 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 ಮಕ್ಕಳು ಏನ್ ನೋಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಅದನ್ನ ರಿಟರ್ನ್ ನೋಡೋದಿಲ್ಲ, ಮಕ್ಕಳು ಏನ್ ನೋಡ್ತಿದ್ದಾರೆ, ಏನ್ ಬಿಡ್ತಿದ್ದಾರೆ ಅಂತಂದೇಳಿ ಇವತ್ತು ಸಿಕ್ಕಾಬಟ್ಟೆ ಇವತ್ತು
ಮಕ್ಕಳು ತಪ್ಪು ದಾರಿಗೆ ಹೋಗ್ತಕ್ಕಂಥದ್ದು 3 ದಾರಿನಲ್ಲಿ 3 ವಿಚಾರದಲ್ಲಿ. ಗಂಡ ಹೆಂಡತಿ ದಿವಸ ಜಗಳ ಆಡ್ತಾ ಇದ್ರೆ ಆ ಮಗು ತಪ್ಪು ದಾರಿಗೆ ಹೋಗ್ತದೆ. ಆ ಮಗುನ ಯಾರು ಪ್ರೀತಿಸರಿಲ್ಲ ಅಂತಂದು ಹೇಳಿದ್ರೆ ಆ ಮಗು ತಪ್ಪು ದಾರಿಗೆ ಹೋಗುತ್ತೆ. ಅಥವಾ ಮನೆಯಲ್ಲಿ ಯಾರನ್ನು ಸಿಂಗಲ್ ಪೇರೆಂಟ್ ಇದ್ರೆ ಮಗು ಸ್ವಲ್ಪ ಯೋಚನೆ ಮಾಡಿ ನಾವು ಬೆಳೆಸ್ಬೇಕಾಗತ್ತೆ. ಅಥವಾ ಮನೆಗಳಲ್ಲಿ ವಾತಾವರಣಗಳು ಸರಿ ಇಲ್ಲ ಅಂದ್ರೆ ಅದಕ್ಕೆ ಏನಾಗತ್ತು, ಹಿಂದೆಲ್ಲ ಅಜ್ಜ ಅಜ್ಜಿಗಳೆಲ್ಲ ಇದ್ರು, ಅವರೆಲ್ಲ ನಮಗೆ ಹೇಳ್ಕೊಡೋರು ಹೇಗೆ ಜೀವನ ಮಾಡಬೇಕು ಹೇಗೆ ಅಂತ. ಇವತ್ತು ಅದೆಲ್ಲ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಾವೆಲ್ಲ ಊಟ ಮಾಡ್ಬೇಕಾದ್ರೆ ಹತ್ರ ನಮಗೆ ಏನ್ ಮಾಡೋರು, ಚಂದಮಾಮ ನೋಡು ಅಂತ ಚಂದಮಾಮನನ್ನ ತೋರಿಸಿ ನನಗೆ ಊಟ ಕೊಟ್ರು ನನ್ನಮ್ಮ. ಆದ್ರೆ ರಾತ್ರಿ ಮಲಗ್ಲಿಲ್ಲ ಅಂದ್ರೆ ಕಾಕಕ್ಕ ಗುಬ್ಬಕ್ಕನ ಕತೆ ಹೇಳಿದ ನೀನ್ ಮಲಸಿದ್ರು ನಾವಮ್ಮ. ಇವತ್ತೇನಾಗಿದೆ, ಮಗು ಊಟ ಮಾಡಿಲ್ಲ ಅಂತಂದು ಹೇಳಿದ್ರೆ ಮೊಬೈಲಲ್ಲಿ ಹಾಡ್ ಹಾಕಿ ಊಟ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಡಾದ್ರೆ ಎಂತ ಹಾಡನ್ನ ಕೇಳ್ತಾರೆ ಮಕ್ಳು, ಅಟ್ಲೀಸ್ಟ್ ನೋಡೋಣ ಅಂತ ನೋಡಿದ್ರೆ ಅದು ನೀವ್ ಯಾವಾಗ ಆಗ್ತಿರೋ ಗೊತ್ತಿಲ್ಲ. ನಾವು ಕೆಲವೊಂದು ಜಾಗದಲ್ಲೆಲ್ಲ ಹೋದಾಗ ನಮ್ಮ ಮಕ್ಕಳಿಗೆ ಊಟ ಕೊಡ್ಬೇಕಾದ್ರೆ ಹಾಡು ಹಾಕಿರೋ ಹಾಡು ಅಮ್ಮ ಲೂಸ ಅಪ್ಪ ಲೂಸ ಹಾಡನ್ನ ಹಾಕ್ತಾರೆ ನೋಡಿ. ಅಮ್ಮ ಲೂಸ್ ಆಗಕ್ ಸಾಧ್ಯನಾ, ಅಪ್ಪ ಲೂಸ್ ಆಗಕ್ ಸಾಧ್ಯನಾ? ಎಂತ ಪರಿಸ್ಥಿತಿ ಇದೆ. ನೀವೆಲ್ಲ ದೇವತೆಗಳು. ನೀವು ಇವತ್ತು ಎಂತ ಪರಿಸ್ಥಿತಿಯಲ್ಲಿ ನೀವು ತಾಯಿ ಮಗುವನ್ನ ಜನನ ಕೊಡ್ಬೇಕಾದ್ರೆ 20 ಮೂಳೆ ಏಕಕಾಲದಲ್ಲಿ ಮುರಿದ್ರೆ ಮಗು ಸತ್ಯ ಹೋಗುತ್ತೆ, ಮನುಷ್ಯ ಸತ್ಯ ಹೋಗ್ತಾನೆ. ಆದ್ರೆ ನೀವು ತಾಯಿ ಗರ್ಭದಿಂದ ಮಗು ಹೊರಗಡೆ ಬರ್ಬೇಕಾದ್ರೆ 22 ಮೂಳೆ ಮುರಿದಷ್ಟು ನೋವಾಗುತ್ತೆ. ಅಂತ ನೋವಿನಲ್ಲೂ ಸಹ ಮಗುವಿನ ಪಕ್ಕದಲ್ಲಿ ಕರ್ಕೊಂಡ್ ಮಲಗಿಸಿದ್ರೆ ಓರೆಗಣ್ಣಲ್ಲಿ ಆ ಮಗುವನ್ನ ನೋಡಿ ಒಂದು ಮಂದಾಸದ ನಗುವನ್ನ ಬೀರ್ತಾಳೆ ತಾಯಿ. ಅವಳೇ ನಿಜವಾದ ದೇವತೆ. ನೀವು ಆ ದೇವತೆ ಆಗಿರ್ತಕ್ಕಂಥ ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸ್ರಿ. ಎಷ್ಟು ಪ್ರೀತಿಸ್ತೀರೋ ಅಷ್ಟು ಮಕ್ಕಳು ನಿಮ್ಮ ಹತ್ರ ಆಗ್ತಾರೆ. ಅವ್ರಿಗೆ ಜೀವನ ಶಿಕ್ಷಣವನ್ನು ಕೊಡಿ, ಹೇಳ್ಕೊಡಿ ಹೇಗಿರ್ಬೇಕು, ಹೇಗ್ ಜೀವಿಸ್ಬೇಕು, ಎಲ್ಲಿರ್ಬೇಕು. ನೀವು ಸ್ವಲ್ಪ ಧರ್ಮಗಳ ಬಗ್ಗೆ ವಿಚಾರಗಳನ್ನು ತಿಳಿಸಿ. ನಿಮ್ಮ ಧರ್ಮಗಳಲ್ಲಿ ಏನೇನು ನಡೆಯುತ್ತೆ, ಏನೇನು ಆಗುತ್ತೆ, ಹಬ್ಬ ಹರಿದಿನಗಳ ವಿಶೇಷತೆಯನ್ನು ತಿಳಿಸಿ. ಅದ್ ಬಿಟ್ಟರೆ ನೀವು ಸಂಬಂಧಗಳೇ ಹೇಳಲ್ಲ. ಎಷ್ಟೋ ಜನ ಮಕ್ಕಳಲ್ಲಿ ಸಂಬಂಧ ಕೇಳಿದ್ರೆ ನಾವು ಅಮ್ಮ ಹೇಳಿದಾರೆ ಗಂಡ್ ಮಕ್ಳಿಗೆಲ್ಲ ಅಂಕಲ್ ಅನ್ನು, ಹೆಣ್ಮಕ್ಳಿಗೆಲ್ಲ ಆಂಟಿಯನ್ನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಾರೆ ಅಂತಾರೆ. ನೋಡಿ ಎಂತ ಪರಿಸ್ಥಿತಿ ಇದೆ. ಇವತ್ತೆಲ್ಲ ಸಂಬಂಧಗಳೇ ಹೋಯ್ತು. ನಿಜ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಹೇಗಿದೆಯೋ ಗೊತ್ತಿಲ್ಲ. ನಾವು ಜಗ್ಲೂರಲ್ಲೆಲ್ಲ ನಮಗೆ ಯಾವ ಧರ್ಮ ಗಿರ್ಮ ಗೊತ್ತಿಲ್ಲ, ಮಾವ ಅಳಿಯ ಅಂತಲೇ ಮಾತಾಡಿಸ್ತಾ ಇದ್ವಿ. ಅಷ್ಟು ಚೆನ್ನಾಗಿ ನಾವು ಜೀವನ ಮಾಡಿರ್ತಕ್ಕಂಥವ್ರು ಇವತ್ತು ಯಾಕೆ ನಾವು ಬದಲಾದಿವಿ ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ಈ ಸ್ಪೀಡಲ್ಲಿ ಸ್ವಲ್ಪ ಕಷ್ಟದ ಕೆಲಸ. ಸ್ವಲ್ಪ ನಾವು ನೀವೆಲ್ಲ ಸೇರ್ಕೊಂಡು ಮಕ್ಕಳನ್ನ ವಿಶೇಷವಾಗಿ ಶಾಲೆಯಲ್ಲಿ ಕಲೀಲಿ, ತೊಂದರೆ ಇಲ್ಲ. ಜೀವನ ಶಿಕ್ಷಣವನ್ನು ನೀವು ಕೊಡಿ. ಮಕ್ಕಳು ಬಂದ ತಕ್ಷಣ ನೀವು ಬುಕ್ ಇಟ್ಕೊಂಡು ಕುತ್ಕೊಳ್ಳಿ, ಮಗುನು ಬುಕ್ ಇಟ್ಕೊಂಡು ಕುತ್ಕೊಳ್ಳುತ್ತೆ. ಮಗು ಪ್ರತಿಯೊಂದು ಪ್ರಶ್ನೆಯನ್ನ ನೀವು ಕೇಳಿ. ಆಮೇಲೆ ಮಗು ಕೇಳಿರೋ ಪ್ರಶ್ನೆ ಪ್ರತಿಯೊಂದು ನೀನು ಎಲ್ಲಿ ನೋಡಿದೆ ಅಂತ ಉತ್ತರ ಕೊಡಿ. ಎಲ್ಲಿ ನೋಡಿದೆ ಅಂತ ಹೇಳದೆ ಉತ್ತರ ಕೊಡಬೇಡಿ, ಯಾಕಂದ್ರೆ ತಪ್ಪಾಗುತ್ತೆ. ಮಗು ಏನೋ ಅರ್ಥದಿಂದ ಪ್ರಶ್ನೆ ಕೇಳುತ್ತೆ, ನಾವೇನೋ ಅರ್ಥದಿಂದ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಅದನ್ನ ಕೊಡಿ. ಆದಷ್ಟು ಈ ಬೇಕರಿ ಐಟಮ್ಸ್ಗಳನ್ನ, ಕುರ್ಕುರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಕಾರ್ಬೋಹೈಡ್ರೇಟ್ ಫುಡ್ ಅನ್ನು ಅವಾಯ್ಡ್ ಮಾಡಿ. ಯಾಕಂದ್ರೆ ಅದು ತಿಂತ ಏನಾಗುತ್ತೆ, ಮಕ್ಕಳಿಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆದ ತಕ್ಷಣ ರೈಟ್ ಬ್ರೈನ್ ಕೆಲಸ ಮಾಡಲ್ಲ, ಲೆಫ್ಟ್ ಬ್ರೈನ್ ಒಂದೇ ಕೆಲಸ ಮಾಡುತ್ತೆ. ಅವಾಗ ಏನಾಗುತ್ತೆ, ಓದಿದ ಅರ್ಥ ಆಗಲ್ಲ, ಹೈಪರ್ ಆಕ್ಟಿವ್ ಇರುತ್ತೆ. ಓದಿದ್ ಮಾತ್ರ ಅರ್ಥನೇ ಆಗಲ್ಲ, ಓದೋದಕ್ಕೆ ಹಿಂದೆ ಬೀಳುತ್ತೆ. ಹಾಗಾಗಿ ಸ್ವಲ್ಪ ಮನೆ ಫುಡ್ ಅನ್ನ ಪ್ರಾಕ್ಟೀಸ್ ಮಾಡಿಸಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ. ನೀವು ಹೆಂಗ್ ಬೇಕೋ ಆ ಟೇಸ್ಟ್ ಫುಡ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಮಕ್ಕಳು ಮನೆ ಫುಡ್ಡಿಗೆ ಡಿಪೆಂಡ್ ಆಗ್ತಾರೆ ಅಂತ ಹೇಳ್ತಾ, ಇನ್ನು ಮಾತಾಡೋರು ಬಹಳ ಇದ್ದಾರೆ. ಯಾಕಂದ್ರೆ ನಾನು ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವನು. ನಾನು 2014ರಿಂದ 2017ರವರೆಗೆ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿ, ಈಗ ನಾನು ರಾಜ್ಯ ಸಂಪನ್ಮೂಲ ವ್ಯಕ್ತಿ. ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ವಿಚಾರದಲ್ಲಿ ನಾನು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಈಗ ತರಬೇತಿ ಕೊಡ್ತಕ್ಕಂಥದ್ದು. ಇವತ್ತು ಸವಾಲುಗಳಿದೆ, ಜೊತೆಗೆ ಕುಟುಂಬ ಕಲಹಗಳಿಗೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಯಾರೂ ಪೀಸ್ಫುಲ್ ಆಗಿಲ್ಲ, ಎಲ್ಲರೂ ಒಂದೊಂದೇ ಸವಾಲುಗಳು ಕುಟುಂಬಗಳಲ್ಲಿ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಆಪ್ತ ಸಮಾಲೋಚನೆ ಮಾಡ್ತಕ್ಕಂಥ ಕೆಲಸ, ಹೀಗೆ ವಿಚಾರಧಾರೆಗಳನ್ನ ನಡ್ಸ್ಕೊಂತ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಮಾಡಿ ಒಬ್ಬ ಸಾಧಕನಾಗ್ಲಿ. ಯಾಕಂದ್ರೆ ನಾವು ಉಸಿರು ಮಾತ್ರ ಇರುತ್ತೆ, ಹೆಸರಿಲ್ದಂಗೆ ಹುಟ್ಟಿರ್ತೀವಿ. ಸಾಯ್ಬೇಕಾದ್ರೆ ಉಸಿರು ಇರಲ್ಲ, ಹೆಸರಿಂದ ಸಾಯ್ಬೇಕು. ಆ ಸಾಧನೆಯನ್ನ ನಾವು ನೀವು ಮಾಡೋಣ ಅಂತ ಹೇಳ್ತಾ, ನಾವೆಲ್ಲ ಇಷ್ಟು ಮಾತಾಡ್ತೀವಿ ಅಂತಂದು ಹೇಳಿದ್ರೆ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲೇ ನಾವೇನು ಓದಿರೋಲ್ಲ. ನಾವು ಸಾಮಾನ್ಯ ಸ್ಕೂಲ್ ಓದಿರೋದು, ನಿಮಗೆ ಗೊತ್ತಿದೆ. ಆಮೇಲೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಕಷ್ಟ ಏನಂತ ತೋರಿಸಿ, ಎಲ್ಲದು ಕೇಳಿದ್ದೆಲ್ಲ ಪಟ್ಟಂತ ಕೊಡಿಸ್ಬೇಡಿ. ಸ್ವಲ್ಪ ಕಷ್ಟಗಳ ಅನುಭವ ಗೊತ್ತಾಗಬೇಕು. ಅನುಕೂಲ ಅನಾನುಕೂಲ ಪರಿಸ್ಥಿತಿ ಜೀವನ ಶೈಲಿಯನ್ನು ನಿಮ್ಮ ಮಕ್ಳಿಗೆ ಕಲಿಸಿ. ಇಲ್ಲ ಅಂತಂದು ಹೇಳಿದ್ರೆ ಅವಾಗ ನೀವು ಕೇಳಿದ ತಕ್ಷಣ ಕೊಟ್ಟಿಲ್ಲ, ಎಲ್ಲ ಕೊಟ್ಟು ಲಾಸ್ಟ್ ಟೈಮ್ ನೀವು ಕೇಳಿದ ತಕ್ಷಣ ಕೊಟ್ಟಿಲ್ಲ ಅಂತಂದು ಹೇಳಿದ್ರೆ ಅವು ತಪ್ಪುದಾರಿಗೆ ಹೋಗ್ತಕ್ಕಂಥದ್ದು ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಕಷ್ಟಗಳು ಗೊತ್ತಾಗ್ಲಿ. ಯಾಕಂದ್ರೆ ನಾವೆಲ್ಲ ಹಿಂದೆಲ್ಲ ಅಷ್ಟು ಕಷ್ಟಪಟ್ಟು ಓದಿರೋರು, ಅಷ್ಟು ಸಿಕ್ಕಾಪಟ್ಟೆ ರಿಸ್ಕಲ್ಲಿ ಓದಿರೋರು. ನಾವೆಲ್ಲ ದೊಡ್ಡ ಬುಕ್ ಏನು ಓದ್ಲಿಲ್ಲ. ನಾವು 1ರಿಂದ 7ನೇ ಕ್ಲಾಸ್ ತನಕ ಒಂದು 4 ಆಣೆ ಕೊಟ್ಟು ಶಾರದಾ ಮಗ್ಗಿ ಪುಸ್ತಕ ಓದ್ತಾ ಇದ್ವಿ ನಾವು. ಅದರಲ್ಲಿ ಎಲ್ಲವೂ ಇರೋದು ಶಾರದಾ ಮಗ್ಗಿ ಪುಸ್ತಕದಲ್ಲಿ. ಈಗಲೂ ಇದೆ ನಮಗೆ ಆ ರಸ ಆನೆ ಇಲಿ ಈಶ, ಈಗಲೂ ಓದ್ತೀವಿ, ಆಗ್ಲೂ ಅದನ್ನೇ ಓದ್ತಾ ಇದ್ವಿ. ನಾವೇನು A for
ಅಮೆರಿಕ, ಬಿ ಫಾರ್ ಬ್ರಿಟನ್, ಸಿ ಫಾರ್ ಕೆನಡಾ ಏನು ಓದಲಿಲ್ಲ. ನಾರ್ಮಲ್ ಆಗಿ ಓದಿರ್ತಕ್ಕಂಥವ್ರು ಇವತ್ತು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಅಂತಂದು ಹೇಳಿದ್ರೆ ನಮ್ಮ ಮನೇಲಿ ಕಲಿಸಿರ್ತಕ್ಕಂಥ ಆಚಾರ ವಿಚಾರಗಳು. ಯಾಕಂದ್ರೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ನಮ್ಮ ಮನೆ ಬಾಗಿಲೆಲ್ಲ ಮೊದಲೆಲ್ಲ 5 ಅಡಿ ಇದೆ. ಅದು ಯಾಕೆ ಅಂದ್ರೆ ಮನೆಗೆ ಯಜಮಾನರು ಕುಂತಿರ್ತಾರೆ, ಮನೆ ಮಕ್ಕಳು ತಗ್ಗಿ ಬಗ್ಗಿ ಓಡಾಡ್ಲಿ ಅಂತ. ಇವತ್ತು ಮನೆ ಬಾಗಿಲು ಏನಾಗಿದೆ, 7 ಅಡಿ ಆಗಿದೆ. ಯಾವನ್ನೇನು ಕೇರ್ ಮಾಡಂಗಿಲ್ಲ, ಮನೆ ಮಕ್ಕಳು ಎಲ್ಲರೂ ಸೆಟ್ಕೊಂಡು ಅಡ್ಡಾಡ್ಲಿ ಅಂತ. ನೋಡಿ ಎಂಥ ಪರಿಸ್ಥಿತಿ ಬಂತು. ಹಿರಿಯರಿಗೆ ಗೌರವ ಕೊಡಿ, ನಿಮ್ಮ ಮಕ್ಕಳನ್ನ ಅಜ್ಜಿ ಹತ್ರ ಬಿಟ್ಟು ಸ್ವಲ್ಪ ಜಾಸ್ತಿ ಬೆಳೆಸಿ. ಆಮೇಲೆ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರಿಗೂ ಚೆನ್ನಾಗಿ ಆರೈಕೆ ಪೋಷಣೆ ಮಾಡಿ. ಯಾಕಂದ್ರೆ ಅದನ್ನು ಮಕ್ಕಳು ಅನುಸರಿಸ್ತವೆ, ನಾಳೆ ನಿಮಗೂ ಅವ್ರು ಸಾಕ್ಬೇಕಾಗತ್ತೆ. ಯಾಕಂದ್ರೆ ಮಕ್ಕಳು ಮದರ್ಸ್ ಡೇ ಮಾಡೋದು ಬೇಡ, ನಾವು ಯಾವತ್ತು ಹೇಳ್ತೀವಿ ಅಂದು ಅಮ್ಮ ಇವತ್ತು ನೀವು ಅಳ್ತಾ ಇದ್ದೀರಾ ಮಗ ಊಟ ಮಾಡು ಅಂತ, ಅದೇ ಅಮ್ಮ ಅಳಬಾರ್ದು ಮಗ ಊಟ ಹಾಕು ಅಂತಂದೇಳಿ. ಆ ರೀತಿ ನೀವು ಬೆಳೆಸೋ ಸ್ಟೈಲಿನಲ್ಲಿರುತ್ತೆ. ನಾಳೆ ನೀವು ಅಳ ಪರಿಸ್ಥಿತಿ ಬರುತ್ತೆ, ಮಗ ಊಟ ಹಾಕು ನನಗೆ ಊಟ ಬೇಕು ಅಂತಂದೇಳಿ. ಆ ಪರಿಸ್ಥಿತಿಗೆ ನೀವು ತರಬೇಡಿ ಅಂತ ಹೇಳ್ತಾ ನನ್ನ ಮಾತಿನ ಕೊನೆಯಲ್ಲಿ, ನಾನು ಮಾತಾಡ್ತಾ ಲಾಂಗ್ ಹೋಗ್ಬಿಡ್ತೀನಿ, 3 hours ಮಾತಾಡೋರು ನಾವೆಲ್ಲ. ಹಾಗಾಗಿ ನನ್ನ ಮಾತಿನ ಕೊನೆಯಲ್ಲಿ ನಾನು ಏನು ಆ ರಸ ಆನೆ ಇಲ್ಲಿ ಈಶಾ ನಾನು ಕಲ್ತಿದ್ದೀನಿ. ನನ್ನ ಜೀವನದಲ್ಲಿ 5 ಸಿದ್ಧಾಂತ ನಾನು ದೀಕ್ಷೆ ತಗೊಂಡಿಗಾಗಲೇ ನಾನು 8 ವರ್ಷ ಆಯಿತು. ನಾನು 8 ವರ್ಷದಿಂದ ಗುರು ದೀಕ್ಷೆಯಲ್ಲಿ ನನ್ನದೇ ಆಗಿರ್ತಕ್ಕಂಥ ಸಿದ್ಧಾಂತದಲ್ಲಿ ಜೀವನ ಮಾಡ್ತೀನಿ ಅಷ್ಟೇ. ಬಟ್ಟೆ ಮಾತ್ರ ನಾರ್ಮಲ್ ಬಟ್ಟೆ ಹಾಕ್ಕೊಂಡಿರ್ತೀವಿ, ಆದರೆ ನಾವು ಗುರುಗಳಾಗಿ ಕೆಲಸ ಮಾಡ್ತಕ್ಕಂಥವ್ರಾಗಿರೋದ್ರಿಂದ ನಾನು ಶಂಕರಾಚಾರ್ಯರನ್ನು ಗುರುವಾಗಿ ಸ್ವೀಕರಿಸಿರ್ತಕ್ಕಂಥನು. ಹಾಗಾಗಿ ನನ್ನ ಜೀವನದಲ್ಲಿ 5 ಸಿದ್ಧಾಂತ: ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ, ಬುದ್ಧನ ಶೋಧನಾ ಮಾರ್ಗ, ಜೈನರ ಆಹಾರ ವಿಧಾನ, ಕ್ರೈಸ್ತರ ಸೇವಾ ಮನೋಭಾವನೆ, ಇಸ್ಲಾಮರ ಪ್ರಾರ್ಥನಾ ವಿಧಾನ, ಇಷ್ಟನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವನು. ಅದೇ ರೀತಿ ನಾವು ಆ ರಸ ಆನೆ ಇಲಿ ಈಶಾ ನಾವು ಮಾತಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಜೀವನ ಪರ್ಯಂತ ನಮಗೂ ನಿಮಗೂ ಆನಿಂದ ಇರಬೇಕು. ಅದು ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಆ ಅಂದ್ರೆ ಅರಿತು ಬಾಳಿರಿ, ಆ ಆನಂದದಿಂದ ಇರಿ, ಈ ಇತರರನ್ನು ಅರಿಯಿರಿ, ಈ ಈರ್ಷೆಯನ್ನು ತೊರೆಯಿರಿ, ಉನ್ನತಿ ಹೊಂದಿರಿ, ಊರಿಗಾಗಿ ದುಡಿಯಿರಿ, ಋಷಿಗಳಂತೆ ಬಾಳಿರಿ, ಎಲ್ಲರನ್ನು ಪ್ರೀತಿಸಿರಿ, ಏಕತೆಯನ್ನು ಬಿಡದಿರಿ, ಐಕ್ಯಮತ್ಯ ಬೆಳೆಸಿರಿ, ಒಂದಾಗಿ ಬಾಳಿರಿ, ಓದು ಬರವನ್ನು ಕಲಿಯಿರಿ, ಔದಾರ್ಯವನ್ನು ಬಿಡದಿರಿ, ಅಂಧಕಾರವನ್ನು ಅಳಿಸಿ ಆಹಾ ಎಂದು ನಗಸಿ ಅಂತ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಿಕ್ಷಣದ ಮಹತ್ವವನ್ನು ಆಳವಾಗಿ ಅರಿತು ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಗೆ ಸದಾ ಕಾಳಜಿ ವಹಿಸುವರು ಇವರು. ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಣ ನೀಡುವ ಶಿಕ್ಷಕರ ಗೌರವ, ಹಕ್ಕುಗಳು ಮತ್ತು ಪ್ರೋತ್ಸಾಹಕ್ಕೂ ವಿಶೇಷ ಗಮನ ಕೊಡುತ್ತಿದ್ದಾರೆ. ಗುಣಮಟ್ಟದ ಶಿಕ್ಷಣ ದೊರಕಬೇಕು ಎಂದರೆ ಶಿಕ್ಷಕರಿಗೆ ಉತ್ತಮ ಅವಕಾಶಗಳು ಮತ್ತು ಸವಲತ್ತುಗಳು ದೊರಕಬೇಕು. ಏಕೆಂದರೆ ಶಿಕ್ಷಕರು ಶಕ್ತರಾಗಲೇ ಸಮಾಜ ಶಕ್ತವಾಗುತ್ತದೆ ಎಂಬ ನಂಬಿಕೆ ಇವರದ್ದಾಗಿದೆ. ಅವರ ಈ ಕಾಳಜಿ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಶಕ್ತಿ ಮತ್ತು ದಿಕ್ಕನ್ನು ನೀಡುತ್ತದೆ ಎಂದು ಹೇಳಲು ಬಯಸುತ್ತೇನೆ. ಶ್ರೀಯುತ ಡಾಕ್ಟರ್ PS ಅರವಿಂದ್ ಸರ್ ಅವರಿಗೆ ಅಭಿನಂದನೆಗಳು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೆ